ಮಾದೇವಿ, ನಾನು ಎಷ್ಟು ಪ್ರಶ್ನೆ ಮಾಡ್ತಾನೋ ಅಷ್ಟೇ ಉತ್ತರಿಸಬೇಕು, ಮರಳಿ ಪ್ರಶ್ನಿಸಬಾರ್ದು. ಆಯ್ತು ಕೇಳಿ, ಅದೇನ್ ಕೇಳ್ತಿರೋ ಕೇಳಿ. ನಾನ್ ನಿನಗೇನಾಗ್ಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ನನ್ನ ಪಾಲಿನ ದೇವರು. ತಾಳಿ ಕಟ್ಟಿದ ಗಂಡ ನಿನಗೆ ದೇವರು. ದೇವರ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅವಳ ಆದ್ಯ ಕರ್ತವ್ಯ ಕೂಡ ಹೌದು. ಒಂದು ವೇಳೆ ಗಂಡನ ಆಜ್ಞೆಯನ್ನು ತಿರಸ್ಕರಿಸಿ ನಡೆದಿದ್ದೆ ಆದ್ರೆ ಅಂತವಳು ಸತಿಯಲ್ಲ, ಪತಿಗೆ ದ್ರೋಹ ಬಗೆದ ಸತಿದ್ರೋಹಿ ಅವಳು. ಮೆಚ್ಚಿದ ಕಡೆ ನಿನ್ನ ಮಾತನ್ನ. ಹಾಗಿದ್ಮೇಲೆ ನನ್ನದೊಂದು ಮಾತು ನೆನೆಸಿಕೊಡ್ತು, ಮಾತು ಕೊಡು. ಮಾತಿನ ಮರ್ಮವನ್ನು ಅರಿಯದೆ ಮಾತು ಕೊಟ್ಟು ವಚನ ಹೀನಳಾಗೋದಕ್ಕಿಂತ ಮಾತಿನ ಮರ್ಮವನ್ನು ಅರಿಯುವುದೇ ಒಳ್ಳೆಯದು. ತಮ್ಮ ಮಾತಿನ ಅಂತರಂಗವನ್ನ ದಯವಿಟ್ಟು ಬಹಿರಂಗಪಡಿಸಿ. ಮಾದೇವಿ, ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ನೀನೇ ನುಡಿದಿದೀಯ. ಯಾಕೆ ಗಂಡನ ಅಂತರೊಳಗಿದ ಆತ್ಮದ ಮಾತು ನಿನಗೆ ಅರ್ಥ ಆಗ್ಲಿಲ್ವೇನೆ? ಆಯ್ತು, ನನ್ನ ಹೆತ್ತವರ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ. ಅದೇನ್ ಹೇಳ್ತೀರ? ಮಾದೇವಿ, ಸತಿಪತ್ತಿಯಲ್ಲಿ ಪತಿ ಕುಡಿಯಲೆಂದು ಇವತ್ತೇ ನೀನು ಹಾಲು ತಂದಿದ್ದೀನಿ ನೋಡು. ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ದಿನಾಲ ಬೆಳಗ್ಗೆ 10 ಗಂಟೆಗೆ ನಿನ್ನ ಮಗನಿಗೆ ಕುಡಿಸ್ತೀನಿ ನೋಡು. ಇವತ್ತು ಕೂಡ ಈ ಹಾಲನ್ನು ಅವನಿಗೆ ಕುಡಿಸ್ಬೇಕು. ಅಂದ್ರೆ ಬರೀ ಹಾಲಲ್ಲ, ಮತ್ತೆ ನಿನ್ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ, ನಿನ್ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ ಈಸ ಬೇಯಿಸ್ಕೊಡಿಸ್ಕೊಂಡು ಸ್ವಾಮಿ, ಈ ಮಾತು ನೀವ್ ಹೇಳ್ತಾ ಇದ್ರ ಹೀಗೆ ಹೇಳೋದಕ್ಕೆ ನಿಮ್ಮ ಮನಸ್ಸಾದ್ರೂ ಹಾಗೆ ಬಂದ್ರಿ. ಅಮೃತ ಉಳಿಸುವ ಹಸ್ತಗಳಿಂದ ನನ್ನ ಕೈಯಾರೆ ನನ್ನ ಮಗನಿಗೆ ವಿಷ ಹಾಕಿ ಕೊಲ್ಲಲೆ? ಇಲ್ಲ ಇಲ್ಲ ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಹೆತ್ತವರಿಂದಲೇ ಮಗನ ಸಾಯಬೇಕೆಂಬ ವಿಧಿ ಲಿಖಿತವಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೇ ಸಾಧ್ಯ? ಪ್ರಾಣ ಹೋದರೂ ಮಾಡಬೇಕೆಂಬ ಯಾರಿಗೆ ಕವಿಗಳ ನಾಣ್ಣುಡಿಯನ್ನಿಂದ ಆಲಿಸಲ್ವೇನೆ? ಮಗ ಮರಣ ಹೊಂದುವುದಕ್ಕಾಗಿ ನಾನು ದುಃಖಿಸ್ತಾ ಇಲ್ಲ ರೀ. ಆದ್ರೆ ಹೆತ್ತ ತಾಯಿಯಾದವಳೆ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಲುವ ಯಾವ ತಾಯಿಯಾದರೂ ಈ ಪ್ರಪಂಚದಲ್ಲಿದ್ದಾಳೆಯೇ? ಯಾಕಿಲ್ಲ, ಯಾಕಿಲ್ಲ? ಪುರಾಣ ಪುಣ್ಯ ಕಥೆಗಳಲ್ಲಿ ಸಾಕಷ್ಟು ನಿದರ್ಶನಗಳಿವೆ. ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರಮತಿಯು ಗಂಡನ ಆಜ್ಞೆಯಂತೆ ಮಕ್ಕಳನ್ನು ಬಲಿ ಕೊಡಲಿಲ್ಲವೇನೆ? ಅಷ್ಟೇ ಏಕೆ ಬಾಲಚಂದ್ರನ ಹೆಂಡತಿ ಅನುಸೂಯ ಗಂಡನ ಆಜ್ಞೆಯಂತೆ ಮಕ್ಕಳನ್ನು ಬಲಿ ಕೊಡಲಿಲ್ಲವೇನೆ? ಈ ನಮ್ಮ ಮನೆತನದ ಮಾನ ಮರ್ಯಾದೆ ಉಳಿಸಿಕೋಸ್ಕರ ನಿನ್ನ ಮಗನನ್ನು ಬಲಿ ಕೊಡಲು ತಪ್ಪೇನು ಮಾದೇವಿ? ತಪ್ಪೇನು? ಇಲ್ಲ ರೀ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ರೀ, ನನ್ನಿಂದ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲರಂತೆ ನೀನು ವಚನ ಭ್ರಷ್ಟ. ವೃತ್ತಿಗೆ ಮಾತು ಬೆಳೆಸೋದು ಬೇಡ. ನ್ಯಾಯವಂತನ ಮನೆಗೆ ನ್ಯಾಯ ನಡಗಂಬದಲ್ಲಿತ್ತು ನಾನು ನಿರ್ಧಾರ ಬಂದಿದ್ದೀನಿ. ನಿನಗೆ ನಮ್ಮ ಮಗ ಬೇಕು, ಈ ಮಾಂಗಲ್ಯ ಬೇಕು. ಹೇಳು, ಯಾವ ನಿರ್ಧಾರವನ್ನು ತೆಗೆದುಕೊಂಡೆ ನಿನ್ನ ಬಲದಲ್ಲಿ? ಮಗನೆಂಬ ಮಮಕಾರ ತೆಗೆದುಹಾಕು. ಮನೆತನದ ಮಾನ ಉಳಿಸಲು ಮುಂದಾಗೆ. ನೀವ್ ಈ ರೀತಿ ಹೇಳಿದ್ರೆ ನಾನು ಏನು ಅಂತ ಮಾತಾಡ್ಲಿ? ಮಗ ಮತ್ತು ಮಾಂಗಲ್ಯ ನನ್ನೆರಡು ಕಣ್ಣುಗಳಿದ್ದಂತೆ. ಇದರಲ್ಲಿ ಯಾವುದನ್ನ ಬೇಕೆನ್ನಲ್ಲಿ, ಯಾವುದನ್ನ ಬೇಡ ಅಂತ ತಿರಸ್ಕರಿಸಲಿ? ನಿಜ, ಸತಿ ಧರ್ಮ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಹೇಳುವುದೊಂದೇ ಮಾತು.
ಯಾವ ಮಾತು? ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ನಿಜ, ನನಗೆ ಮಗ ಹೋದರೂ ಬಸರವು ಶ್ರೀಮತಿಗೆ ಸಿರಿಯ ವರವು ಸಿಂಧೂರ ಬಡವುಸಿರು ಅಂದುಗೆಗೆ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡೆ. ಹಾಗಿದ್ಮೇಲೆ ತೆಗೆದುಕೋ ಇದನ್ನ. ಇದರಲ್ಲಿ ಕಾಳು ಕೊಟ್ಟು ಕವಿಸ ಇದೆ. ಈಗ ನಿನ್ನ ಮಗ ಬರುವ ಸಮಯವಾಗಿದೆ. ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ಇದನ್ನು ಬೆರೆಸು. ದಿನಾಲು ಹಾಗೆ ನಿನ್ನ ಮಗನಿಗೆ ಕುಡಿಸು. ಇವತ್ತು ಕೂಡ ಈ ಹಾಲನ್ನು ಹಾಗೆ ಕುಡಿಸು. ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಹಾಲು ಕುಡಿಸುವವರೆಗೆ ನಾನು ಮಾಡಿದ ಆಜ್ಞೆ ಯಾವ ಕಾಲಕ್ಕೂ ಗೊತ್ತಾಗಬಾರದು. ಇನ್ನೊಂದು ಮಾತು, ನಾನು ಹೊರಗಡೆ ಹೋಗಿ ಮನೆಗೆ ಬರೋದ್ರೊಳಗಾಗಿ ಮನೆಯಲ್ಲಿ ನಿನ್ನ ಕಟುಕ ಮಗ ಜೀವಂತ ಇರಬಾರದು. ಮನೆಯಲ್ಲಿ ನಿನ್ನ ಮಗನ ಹೆಣ ಬಿದ್ದಿರಬೇಕು. ಒಂದು ವೇಳೆ ನಾನು ಬರುವುದರೊಳಗಾಗಿ ಮನೆಯಲ್ಲಿ ನಿನ್ನ ಮಗ ಏನಾದರೂ ಜೀವಂತವಾಗಿದ್ರ ಇವತ್ತು ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನ ಬೆಟ್ಟ ಬದುಕಿರೋದಿಲ್ಲ. ನಿನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದಿಲ್ಲ. ಯಾವುದನ್ನು ಉಳಿಸ್ಕೊತೀಯ, ಯಾವುದನ್ನು ಕಳೆಗೊತ್ತೀಯ ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಂದು ವೇಳೆ ನನ್ನ ವಚನ ಪಾಲಿಸಲು ನಿನ್ನ ಮಗನ ಉಳಿಸಲು ವಿಷದ ಹಾಲನ್ನು ನೀನೇನಾದ್ರೂ ಕುಡಿದಂತಾದ್ರೆ ನಾನೇ ಆಗಿದೆ ನನಗೆ. ಯಾವುದನ್ನು ಉಳಿಸ್ಕೊತೀಯ, ಯಾವುದನ್ನು ಕಳ್ಕೊತೀಯ ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಿನ್ನ ಕಟಕ ಮಗ ಬದುಕಿರಬಹುದು. ಮೆಚ್ಚಿದೆ ಬ್ರಹ್ಮ. ನನ್ನ ಹಣೆ ಬರಹದ ವಿಧಿ ಲಿಖಿತಕ್ಕೆ ನಿನ್ನನ್ನ ಮೆಚ್ಚಲೇಬೇಕು. ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ನನ್ನ ಬದುಕಿನ ದುರಂತವನ್ನ. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮನ ಬರಹ ಬಲ್ಲವರಾರು ಎಂದು. ಮೆಚ್ಚಬೇಕು ಬ್ರಹ್ಮ, ನಿನ್ನನ್ನ ಮೆಚ್ಚಲೇಬೇಕು. ಬ್ರಹ್ಮ, ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ನುಡಿಯಲ್ಲಿ ಕಟ್ಟಿದೆ. ಅದನ್ನ ರಣ ಹತ್ತುಗಳ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದೆ. ಕೊನೆಗೆ ನನ್ನನ್ನೇ ಹಸಿ ಮಾಂಸ ತಿನ್ನುವ ಹುಲಿಯನ್ನಾಗಿ ತಂದು ನಿಲ್ಲಿಸಿದೆ. ಈ ಹಸಿ ಮಾಂಸ ತಿಂದರೆ ಬಲು ವಿಷವೆಂಬುದು ನನಗೂ ಗೊತ್ತು. ಆದ್ರೆ ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಪ್ಪಣೆ ವಿಧಿಸಿದೆ. ಇದರಲ್ಲಿ ಪ್ರಕೃತಿ ಕೈಯಲ್ಲಿ ಯಾವುದನ್ನ ಬೇಡ ಅಂತ ತಿರಸ್ಕರಿಸಲಿ. ಪರಮಾತ್ಮ, ನಾನು ಬದುಕಲೇಬಾರದೆಂಬ ಇಚ್ಛೆ ನಿನಗಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ? ಈ ಪುಣ್ಯ ಭರದ ಭೂಮಿಯಲ್ಲಿ ನಾನು ಪಾಪದ ಕಿರೀಟ ಹೊತ್ತುಕೊಳ್ಳಲೆ? ಇಲ್ಲ ಇಲ್ಲ ಇಲ್ಲ. ಹೌದು, ಈ ಹೆತ್ತ ಕರುಳು ಕಲ್ಲಾಗಲೇಬೇಕು. ನನ್ನ ಕಟ್ಟಿಕೊಂಡವರು ಬದುಕುಳಿಯಲೇಬೇಕು.
ಬ್ರಹ್ಮನು ಬರೆದ ಬರಹಗಳೇನು ಬ್ರಹ್ಮನು ಬರೆದ ಬರಹಗಳೇನು ಇದು ಯಾವ ಜೀವ ಸಂಕಷ್ಟಕ್ಕಿಳಿದಿದೆ ಪತಿಯಾಜ್ಞೆಯಂತೆ ಹಾಲಿನಲ್ಲಿ ವಿಷ ಬೆರೆಸಿರುವೆ. ಈ ಭಕ್ತಳ ಮೇಲೆ ನಿಜವಾದ ದಯ ನಿನಗಿದ್ದರೆ ಈ ವಿಷಪೂರಿತ ಹಾಲು ಅಮೃತವಾಗಬೇಕು. ಅಂದಾಗ ಮಾತ್ರ ಈ ಪ್ರಪಂಚದಲ್ಲಿ ನೀನಿದ್ದೀಯಾ ಎಂದು ನಾನು ಭಾವಿಸುತ್ತೇನೆ. ಬೆರಗಿದು ಬಾ ಏನಮ್ಮ ಇದು? ಮಗ ಮನೆಗೆ ಬರುಕಿದ್ದ ಮುಂಚಿತವಾಗಿ ಮಗನ ದಾರಿ ಕಾಯುತ್ತಾ ಹಾಲಿನ ಗ್ಲಾಸನ್ನು ಕೈಯಲ್ಲಿ ಹಿಡ್ಕೊಂಡಿತ್ತಿದೆಯಲ್ಲ, ಎಷ್ಟೊಂದು ಈ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ ಅನುಕಂಪ ಅಂತೀನಿ. ನಿನ್ನಂತ ತಾಯಿಯನ್ನು ಪಡ್ಕೊಂಡು ಬರ್ಬೇಕಾದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿರಲೇನೋ ಅಮ್ಮ. ನಿಜನಪ್ಪ, ಮಕ್ಕಳ ಮೇಲೆ ಪ್ರೀತಿ ಪ್ರೇಮ ತೋರುವ ಅದೆಷ್ಟೋ ತಾಯಿಂದ್ರನ್ನ ನೀನ್ ನೋಡಿದ್ದೀಯ. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ನನ್ನಂಥ ತಾಯಿಯನ್ನ ನೀನೆಲ್ಲೋ ಕಂಡಿರ್ಲಿಕ್ಕಿಲ್ಲ. ಇದೇ ಈ ಹೊಟ್ಟೆಯಲ್ಲಿ ಹುಟ್ಟಿದ ಸತ್ವ ಪರೀಕ್ಷೆ. ನಿನ್ನಂತಹ ಮಗನನ್ನ ಪಡೆದದ್ದು ನನ್ನ ಪುಣ್ಯವೋ ಅಥವಾ ನನ್ನಂತಹ ತಾಯಿಯನ್ನ ಪಡೆದದ್ದು ನಿನ್ನ ಪುಣ್ಯವೋ ದೇವರಿಗೆ ಗೊತ್ತು. ಯಾಕಮ್ಮ ಕಣ್ಣಲ್ಲಿ ಕಣ್ಣೀರು ಯಾಕೆ ಯಾಕೆ ಹೇಳ್ತಾ ಇದೀಯ? ಏನಾಗಿದೆ ನಿನ್ಗೆ? ಹಾಲು ಕುಡಿಸುವ ಸಂತೋಷಕ್ಕಾಗಿ ಅಷ್ಟೇ. ಯಾರಾದ್ರೂ ಸಂತೋಷದ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರೇನು? ಮಗನಿಗೆ ಹಾಲು ಕುಡಿಸುವಾಗ ಮಗನಿಗೆ ನಗನಗುತ್ತಾ ಹಾಲು ಕುಡಿಸುವುದು ತಾಯಿಯದಳು ಧರ್ಮ, ಹೌದಲ್ಲ ಹೌದು. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ ಅಲ್ವಾ? ಪ್ರತಿ ವರ್ಷ ಅಪ್ಪಾಜಿ ನೀನು ಸೇರ್ಕೊಂಡು ಹುಟ್ಟು ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ರಿ. ಯಾಕೋ ಈ ವರ್ಷ ಮರ್ತಂತೆ ಕಾಣ್ತಾ ಇದ್ದೀರಲ್ಲಮ್ಮ? ಸುಗಂಧ, ಯಾವುದೋ ಯೋಚನೆಯಲ್ಲಿ ಇವತ್ ನಿನ್ನ ಹುಟ್ಟಪ್ಪ ಅನ್ನೋದೇ ಮರ್ತೋಗಿದೆ. ನೀನೇನು ಬೇಜಾರು ಮಾಡ್ಕೋಬೇಡ. ಇಷ್ಟರಲ್ಲೇ ನಿನ್ನ ಅಪ್ಪ ಬರ್ತಾರೆ. ನಾವು ಮೂವರು ಸೇರಿ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ ಬರೋಣ. ಅದೆಲ್ಲ ಎಲ್ಲಿ ತಗೊಳಪ್ಪ, ಮೊದ್ಲು ಹಾಲು ಕುಡಿ. ಕುಡ್ತೀನಮ್ಮ, ಆ ಹಾಲನ್ನು ನಾನು ಕುಡ್ತೀನಿ. ಇವತ್ತು ನನ್ನ ಹುಟ್ಟು ಹಬ್ಬ. ನನ್ನ ಹುಟ್ಟು ಹಬ್ಬ ಯಾವಾಗ ಬರುತ್ತೆ ಅಂತ ದಿನಗಳನ್ನ ನಾನು ಲೆಕ್ಕ ಹಾಕ್ತಾ ಇದ್ದೀಯಮ್ಮ. ಇವತ್ತು ನನ್ನ ಹುಟ್ಟು ಹಬ್ಬ ಬಂದೇ ಬಿಟ್ಟಿದೆ. ನಾನು ಹಿಂದೆ ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಮ್ಮ. ಆ ತಪ್ಪಿನ ಅರಿವು ನನಗಾಗಿದೆಯಮ್ಮ, ನನಗಾಗಿದೆ. ಆ ತಪ್ಪಿನ ಅರಿವು ನನಗಾಗಿ ನಿನ್ನಲ್ಲಿ ಕ್ಷಮೆ ಕೇಳಲು ಬಂದಿದ್ದೇನಮ್ಮ. ನೀನು ಮಾಡಿರುವ ತಪ್ಪು ಯಾವುದು ಅಂತ ನಾವು ತಿಳಿಯಬೇಕಲ್ಲಪ್ಪ. ಅದೇ ಅಮ್ಮ, ಹೆತ್ತ ತಾಯಿ ಮುಂದೆ ಹೇಳಿದರೆ ಮಕ್ಕಳ ತಪ್ಪನ್ನ ತಿದ್ದಿ ಕ್ಷಮಿಸಿ ಮುತ್ತಿಟ್ಟು ಮಕ್ಕಳ ತಪ್ಪನ್ನ ಕ್ಷಮಿಸುತ್ತಲೋ ಕವಿ ನಂಬಿಕೆಯಿಂದ ಓಡೋಡಿ ಬಂದಿದ್ದೇನಮ್ಮ. ನಾನು ಮಾಡಿದ ತಪ್ಪು ಯಾವುದು ಗೊತ್ತಮ್ಮ? ಹೌದಪ್ಪ. ಆ ತಪ್ಪು ಗೊತ್ತಾದ್ರೆ ಈ ಮಗನನ್ನು ನೀನು ಕ್ಷಮಿಸ್ತೀಯಲ್ಲ? ಅದೇನು ಅಂತ ಹೇಳು. ಅದೇ ಅಮ್ಮ, ನಮ್ಮನ್ನೇ ನಂಬಿ ಬದುಕುತ್ತಿರುವ ಒಂದು ಬಡ ಕುಟುಂಬ ಅಂದ್ರೆ ನಮ್ಮ ಮನೆಯಲ್ಲಿ ಜೀವಿತದ ಆಗಿ ಉಳಿತಿರುವ ರುದ್ರ. ಆ ರುದ್ರ ನಮ್ಮನ್ನ ಬಹಳ ಹಾಳು ಮಾಡಿದ ಪಾಪಿ ಅಮ್ಮ, ಪಾಪಿ. ಅವಳು ಆ ನೋವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು. ಅವಳ ಸಾವಿಗೆ ನಾನೇ ಕಾರಣ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಯಾಕಮ್ಮ ನಗ್ತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳಿದಿತ್ತಂತೆ. ಅಂದ್ರೆ ಈ ವಿಷಯ ನಿನಗೆ ನೀನೇ ಹೇಳ್ತೇನಪ್ಪ. ಅದೇ ಅಮ್ಮ, ಇನ್ ಮುಂದೆ ನನ್ನ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಹೊರತುಪಡಿಸಿ ಬೇರೆ ಹೆಣ್ಣು ಮಕ್ಕಳ ಅಕ್ಕ ತಂಗಿ ತಾಯಿ ಎಂದು ತಿಳಿತೀನಮ್ಮ. ಒಂದೇ ಒಂದ್ಸಲ ನಿನ್ನ ಮಗಳನ್ನ ಕ್ಷಮಿಸಿ ಬಿಡಮ್ಮ. ನಿನ್ನ ಕಾಲಿಗೆ ಕಂದ, ನಾನ್ ನಿನಗೇನು ಅಂತ ಆಶೀರ್ವಾದ ಮಾಡ್ಲಿಪ್ಪ. ದೈವ ದೂರಾದ್ರೆ ದೇವರು ಬಂದು ನಿನ್ನನ್ನ ಕಾಪಾಡಲ್ಲ. ಈಗ ನಾನು ನಿನ್ನ ಪಾಲಿಗೆ ದೇವರಾಗಿ ನಿಂತರು ನಿನ್ನನ್ನು ಉಳಿಸ್ಕೊಳ್ಳೋ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲಪ್ಪ, ಪಡೆದುಕೊಂಡು ಬಂದಿಲ್ಲ. ಕಂದ, ಮಕ್ಕಳಿಗಿಂತ ತಾಯಿ ದೊಡ್ಡೋಳು.
ದೊಡ್ಡವರ ಮಾತು ಪಾಲಿಸಬೇಕಾದದ್ದು ಚಿಕ್ಕವರ ಕರ್ತವ್ಯ. ಮೊದಲು ನೀನು ಹಾಲು ಕುಡಿ, ಆಮೇಲೆ ನಾನು ನಿನ್ನ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತೀನಿ. ಕ್ಷಮಿಸ್ತೀಯಲ್ಲ? ಖಂಡಿತ ಕ್ಷಮೆ. ಸಾಕಮ್ಮ, ಈ ನಿನ್ನ ಮಗಳನ್ನ ಕ್ಷಮಿಸುತ್ತೇನೆ ಅಂದ್ರೆ ಅಷ್ಟೇ ಸಾಕು. ಬರೀ ಹಾಲಲ್ಲ, ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟರೂ ಕುಡ್ತೀನಿ. ತಾಯಿಯಾದವಳು ಮಗನ ತಪ್ಪನ್ನ ಕ್ಷಮಿಸ್ತೀಯ ಅನ್ನುವ ನಂಬಿಕೆಯಲ್ಲ. ಹಾಲು ಕುಡಿಬೇಕಲ್ವಾ? ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆಯಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ, ಈಗಲಾದ್ರೆ ಸಂತೋಷ ಆಯ್ತಲ್ಲ? ನಿನ್ನ ಆಸೆಯಂತೆ ನಾನು ಹಾಲು ಕುಡಿದಿದ್ದೀನಿ. ಈಗ ಹೇಳು, ನಿನ್ನ ಹಸ್ತವನ್ನ ಈ ಮಸ್ತಕದ ಮೇಲೆ ಇಟ್ಟು ಹೇಳು. ಮಗನೇ ಮಗನೇ, ನಿನ್ನ ಕ್ಷಮಿಸುತ್ತೆ ಹೇಳಪ್ಪ. ಇಲ್ಲಪ್ಪ, ಇಲ್ಲ. ನಿನಗೆ ಆಶೀರ್ವಾದ ಮಾಡುವಂತ ಯೋಗ್ಯತೆ ಈ ಸಂದರ್ಭದಲ್ಲಿ ನಾನು ಉಳಿಸಿಕೊಂಡಿಲ್ಲ. ನಾನೀಗ ನಿನ್ನ ಪಾಲಿಗೆ ತಾಯಿಯಾಗಿ ಉಳಿದಿಲ್ಲವೋ, ನಿನ್ನ ಪಾಲಿನ ಯಮರಾಗಿದ್ದೇನೆ. ಅಮ್ಮ, ಏನ್ ಹೇಳ್ತಾ ಇದೀಯ? ನಿಜಕ್ಕಲ್ಲ, ನೀನು ಮಾಡಿರುವ ತಪ್ಪು ನಿನ್ನಪ್ಪನಿಗೆ ಗೊತ್ತಾಗಿದೆ. ಅವರು ನನಗೆ ಆಜ್ಞೆ ಇಟ್ಟು ಹೋಗಿದ್ದಾರೆ, ನೀನು ಬದುಕಿರಬಾರದು ಎಂದು. ಹಾಗಾದ್ರೆ ನೀನು ಕುಡಿದಿದ್ದು ಹಾಲಲ್ಲವೋ, ವಿಷ. ನಿಜನಪ್ಪ, ಈ ಹೆತ್ತವಳ ಹಾಲು ವಿಷವಾಯಿತು. ಯಾಕಮ್ಮ ಸುಳ್ಳು ಹೇಳ್ತೀಯ? 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುವಿದ ತಾಯಿನಿ. ಜಗತ್ತಿನಲ್ಲಿ ಯಾವ ತಾಯಿಯಾದರೂ ತನ್ನ ಮಗನಿಗೆ ವಿಷ ಹಾಕಲು ಸಾಧ್ಯವೇ? ನಮ್ಮ ಯಾಕಮ್ಮ ಸುಳ್ಳು ಹೇಳ್ತಾ ಇದೆಯಾ? ಅಮ್ಮ, ನನ್ಗೆ ಯಾಕೋ ಒಂಥರ ಆಗ್ತದೆ. ಹಾಲು ಕುಡಿಯೋ, ಕ್ಷಮಿಸ್ತಿರ್ದೆ ನನಗೆ ವಿಷ ಕೊಡ್ಸಿದೆಯಲ್ಲ. ಯಾಕಮ್ಮ ನನಗೆ ಸುಳ್ಳು ಹೇಳಿದೆ? ಅಮ್ಮ, ಯಾಕೆ ಸುಳ್ಳು ಹೇಳಿದೆ? 9 ತಿಂಗಳು ನಿನ್ನ ಗರ್ಭದ ಗುಡಿಯಲ್ಲಿ ಇಟ್ಟುಕೊಂಡು ನಿನ್ನ ಕರುಳುಗಳನ್ನೇ ನನಗೆ ಹಾರ ಮಾಡಿ ಹಾಕಿ ನಿನ್ನ ರಕ್ತದಿಂದ ನನಗೆ ಅಭಿಷೇಕ ಮಾಡಿ ಜನ್ಮ ಕೊಟ್ಟ ತಾಯಿ ಅಮ್ಮ, ನೀನು ಎಂತ ಮೋಸ ಮಾಡಿಬಿಟ್ಟೆ ಅಮ್ಮ. ಉಸಿರು ಕೊಟ್ಟು ನನಗೆ ಜನ್ಮ ನೀಡಿ ನನಗೊಂದು ಹೆಸರಿಟ್ಟು ಈ ಜಗಕ್ಕೆ ತೂರಿ ಮುತ್ತು ಕೊಟ್ಟು ತುತ್ತು ನೀಡಿದ ತಾಯಿಯಮ್ಮ ನೀನು. ಯಾಕೆ ಅಳ್ತಾ ಇದೆಯಮ್ಮ? ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯಬೇಕಂತ ಈ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ನಿನ್ನ ಯಾಕಮ್ಮ ನಾನು ಹಣೆ ಮಾಡ್ಲಿ? ಮುಂದಿನ ಜನ್ಮ ಅನ್ನೋದೊಂದಿದ್ರೆ ಈ ನಿನ್ನ ಗರ್ಭದ ಗುಡಿಯಲ್ಲಿ ಮತ್ತೆ ಮಗನಾಗಿ ಹುಟ್ಟಿ ಬರ್ತೀನಿ. ಅಂದ್ರೆ ಒಳ್ಳೆಯ ಮಗನಾಗಿ ಹುಟ್ಟಿ ಬರ್ತೀನಮ್ಮ, ಒಳ್ಳೆಯ ಮಗನಾಗಿ ಹುಟ್ಟಿ ಬರ್ತೀನಿ. ನಾ ಮಾಡಿದ ತಪ್ಪಿಗೆ ದೇವರ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನಿಂದ 100 ಯುವಕರು ಪಾಠ ಕಲೀಲಿ ಅಂತ ನಾನು ಆಸೆ ಪಡ್ತೀನಿ. ಆದ್ರೆ ನನ್ನ ತಂದೆ ಹೇಳಿಬಿಡು, ಮಗನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿಬಿಡು ಅಮ್ಮ.
ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ನನ್ನ ಸತೀಧರ್ಮ ಪಾಲಿಸಿದ್ದೇನೆ. ಈಗ ಒಬ್ಬ ಮಗನಿಗೆ ತಾಯಿಯಾಗಿ ನನ್ನ ಧರ್ಮವನ್ನ ನಾನು ಪಾಲಿಸಲೇಬೇಕಲ್ಲ. ನಿಜ, ಮಗನಿಗೆ ವಿಷ ಕುಡಿಸಿದ ನನ್ನಂತ ಕೊಲೆ ಪಾತಕ್ಕೆ ಈ ಪ್ರಪಂಚದಲ್ಲಿ ಬದುಕಿರ್ಬೇಕೆ? ಇಲ್ಲ, ನನ್ನಂತವಳು ಬದುಕಿರ್ಬಾರ್ದು, ನನ್ನಂತವಳು ಬದುಕಿರ್ಲೇಬಾರ್ದು. ನೀವು ನನಗೆ ಆಜ್ಞೆ ಇಟ್ಟು ಹೋಗಿದ್ದೀರಿ, ನಾನ್ ಬರೋದ್ರೊಳಗಾಗಿ ನೀನು ಯಾವುದೇ ಅನಾಹುತ ಮಾಡ್ಕೊಡ್ದು ಅಂತ. ಆದ್ರೆ ನಾನು ಹೋಗ್ತಾ ಇದ್ದೇನೆ, ನಿಮ್ಮ ಆಜ್ಞೆ ಮೀರಿ ಹೋಗ್ತಾ ಇದ್ದೀನಿ. ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನಿಮ್ಮ ಸತಿಯಾಗಿ ಬರ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನ್ನನ್ನು ಸಂಬಲದ ತಂಬೂರಿಗ ತಲ್ತೀಶ್ವರ ನೀನಲ್ಲವೇ ಸಂಸಾರ ಸಾಮದರ ತಲ್ತೀಶ್ವರ ನೀನಲ್ಲವೇ ಮನೆ ಮನದ ದೇವಿ ನೀನು ಈ ಪ್ರೀತಿ ಹೇಳ್ತಿ ನೀನು ನಿನಗೆ ಬೇಕು ಮಗನ ಪಯಣ ಮಹಾದೇವಿ, ಇವತ್ತು ದೈವ ಬರದ ಸಂಕೋಲೆ ನೋಡಿ, ಮಗನ ಮರಣವನ್ನ ನೋಡಿ ನಿಮ್ಮ ಮನಸ್ಸಿಗೆ ಆನಂದ ಪಟ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಇವತ್ತು ಈ ಬೆಟ್ಟಪ್ಪನ ಮನೆಯ ನನ್ನ ದೀಪವೇ ಹಾರಿ ಹೋಗಿದೆ ಮಹಾದೇವಿ. ಬಾಳಿ ಬೆಳಗಬೇಕಾಗಿದ್ದ ಮಗ ಬಸರದ ಹಾದಿ ಹಿಡಿದೆ. ನೋಡು, ಊರು ಜನರಿಗೆ ಇದು ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಬಂದು ಮಡಿಯಲ್ಲಿ ತುಂಬ್ತಾರೆ. ಮಗನ ವಿಷಯ ಊರು ಜನರಿಗೆ ಗೊತ್ತಾಗುವ ಮುಂಚೆ ಈ ಪ್ರವೇಶವ ಸಂಸ್ಕಾರ ಮಾಡಿ ಮುಗಿಸ್ಬಿಡೋಣ. ನೀನ್ ಮಗ ನೋಡ್ಕೋ, ನಾ ಎಲ್ಲ ಅಂತ್ಯ ಸಂಸ್ಕಾರ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ನಿಮ್ಮ ಪಾದಕ್ಕೆ ಕೊನೆಯದಾಗಿ ನಮಸ್ಕಾರ ಮಾಡಬೇಕು ಅಂತ ನನಗೆ ತುಂಬಾ ಆಸೆ. ದಯವಿಟ್ಟು ನೀವು ಪಾದ ಜೋಡಿಸಿ ನಿಲ್ತೀರಾ? ಯಾಕೆ ಹುಚ್ಚುಸ್ತಾರೆ ಮಾತಾಡ್ತಾ ಇದ್ದೀನಿ? ನಾನು ಆಜ್ಞೆ ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಬರ್ಲಿಲ್ವಾ? ಹಾಗಾದ್ರೆ ಹೇಳ್ಬಿಡು, ನಿನ್ನ ಕೈಯಾರು ಮತ್ತೊಂದು ಬಿಸಾಕೊಟ್ಬಿಡು, ನಾನು ಕೂಡ ಸಂತೋಷ ಸತ್ತು ಹೋಗ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ. ಮನೆತನದ ಮಾನಕ್ಕಾಗಿ ಬದುಕುತ್ತಿರುವ ಮಾನವರು ನೀವು. ನ್ಯಾಯಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡುವ ಮಹಾಪುರುಷರು ನೀವು. ಈ ಸಮಯದಲ್ಲಿ ಈ ದುರಂತ ನಡೆಯಬಾರ್ದಾಗಿತ್ತು. ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡಬೇಕಾದ್ರೆ ಈ ಹೆತ್ತ ಕರುಳು ಅದೆಷ್ಟು ಕಠೋರವಾಗಿರಬೇಕು. ಅದಕ್ಕೆ ನಿಮಗದರ ಅವಶ್ಯಕತೆ ಬೇಡ ಅಂತ ನಾನೇ ಮಗನಿಗೆ ವಿಷ ಕೊಡಿಸುವ ವಿಷವನ್ನ
ನಿನಗೇನು ಆಗೋದಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ರೀ, ನಿಮ್ಮಂತ ನಿಷ್ಠೂರವಾದ ಗಂಡನನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ, ಪುಣ್ಯ ಮಾಡಿದ್ದೇನೆ. ನಾನು ನಿಮ್ಮ ಮಾತು ಮೀರಿದ್ದೀನಿ ಅಂತ ದಯವಿಟ್ಟು ನನ್ನ ಮೇಲೆ ಸಿಟ್ಟಾಗಬೇಡಿ. ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ನಿಮ್ಮ ಸತಿಯಾಗಿ ಬರ್ತೇನೆ. ನಾನು ಮುತ್ತೈದೆಯಾಗಿ ಹೋಗ್ತಾ ಇದ್ದೀನಿ. ನನ್ನ ನಗನಂತ ಕಳಿಸ್ಕೊಡಿ ಅಂದ್ರೆ ನಗನಂತ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಮಗನಿಗೆ ಶಿಕ್ಷೆ ಕೊಡುವ ಬರದಲ್ಲಿ ಎತ್ತ ಕರುಳಿನ ಕುಡಿಯನ್ನು ಕತ್ತರಿಸಲು ಆ ತಾಯಿಗೆ ಆಜ್ಞೆ ನೀಡಿದೆ. ಮಗನನ್ನು ಕೊಂದು ಆ ಜೀವ ಹೇಗೆ ಬದುಕಿತ್ತು? ಅವಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗುಡಿಯೊಳಗಿರುವ ದೇವರು ನೀನು ದೇವರಲ್ಲ, ನೀನೊಬ್ಬ ಕಲ್ಲ ಕಪಟ ನಾಟಕ ಸೂತ್ರಧಾರಿ. ಕಲ್ಲು ಕಪಟ ನಾಟಕ ಸೂತ್ರಧಾರಿ. ಬರಲ್ಲ, ಈಗ ಬಂದೆ ನೋಡು. ನನ್ನ ಬಡಿ ಹೇಗಾಗಿದೆ ಅಂತ. ಮಂತ್ರಾಲಯದಿಂದ ತುಂಬಿ ತುಳುಕುತ್ತಿದ್ದ ಈ ಬೆಟ್ಟಪ್ಪನ ಮನೆ ಇವತ್ತು ಸ್ಮಶಾನವಾಗಿ ಹೋಗಿದೆ. ಸೂತಕದ ಛಾಯ ಆವರಿಸಿದೆ. ಏನಿಲ್ಲ, ನಿನ್ನ ಮಗಳ ಸಾವಿಗೆ ನಾನ್ ನ್ಯಾಯ ದೊರಕಿಸಿದ್ದೀನಿ. ನನ್ನ ಮಗನನ್ನು ಬಲಿ ತಗೊಂಡಿದ್ದೀನಿ. ಆದ್ರೆ ನನ್ನ ಮಗನಿಗೆ ಶಿಕ್ಷೆ ಕೊಡುವ ಬುರದಲ್ಲಿ ನಾನು ಎಡವಿದ್ದೀನೋ? ಮಗನನ್ನು ಕೊಲ್ಲಲು ಆ ತಾಯಿಗೆ ಆಜ್ಞೆ ನೀಡಿದೆ. ಮಗನನ್ನು ಕೊಂದ ಆ ಜೀವ ಹೇಗೆ ಬದುಕಿತ್ತು? ಅವಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕರುಳಿಗೆ ಕಾಣದ ನಾಟಕಕಾರ ಆ ಹಾಳಾದ ಮಗಳ ಅಂಬಿಕನ ಹೊಟ್ಟೆಗೆ ಯಾಕಾದ್ರೂ ಹುಟ್ಟಿದ್ಲು? ಯಾರು ಹುಟ್ಟಿಗೂ ಯಾರು ಸಾವು ಕಾರಣವಲ್ಲ, ಯಾರ ಸಾವಿಗೂ ಯಾರು ಹುಟ್ಟು ಕಾರಣವಲ್ಲ. ಅವರವರು ಪಡೆದುಕೊಂಡು ಬಂದಿದ್ದೆ ಅಷ್ಟು. ನನ್ನದೊಂದು ಮಾತು ಮಾಡಿಕೊಡ್ತೇನೆ. ಒಂದೇ ನೋಡು, ಇನ್ನು ಮುಂದೆ ಈ ಊರಿನಲ್ಲಿ ನ್ಯಾಯ ನೀತಿ ಧರ್ಮನ ಉಳಿಸಿಕೊಂಡು ಹೋಗುವ ಮಾನವೀಯ ಮನುಷ್ಯ ಅಂತ ನಾನು ನಿನ್ನನ್ನು ನಂಬಿದ್ದೀನಿ. ಹೌದು, ನನ್ನ ಸಮಸ್ತ ಆಸ್ತಿ ಅಂತಸ್ತನ್ನೆಲ್ಲ ನಿನಗೆ ಬಿಡ್ತಾ ಇದ್ದೀನಿ. ನೋಡು, ನಿನ್ನ ಜೀವ ಮಾಡಿರುವವರಿಗೆ ಬಡ ಹೆಣ್ಣು ಮಕ್ಕಳ ಲಗ್ನ ಮಾಡಿಕೊಡು, ಬಡ ಭಕ್ತರಿಗೆ ಸಹಾಯ ಮಾಡು ಎಂದು ನಿಂದು ಈ ಭೂಮಿಯಲ್ಲಿ ಋಣ ತೀರ್ತದನೋ ಉಳಿದ ಆಸ್ತಿ ಏನಿಲ್ಲ ಅನಾಥಾಶ್ರಮಕ್ಕೆ ಒಪ್ಪಿಸು. ನೋಡ, ಮುಂದೆ ಈ ಬೆಟ್ಟಪ್ಪನ ಮನೆಯಲ್ಲಿ ನ್ಯಾಯ ಅಂತ ಈ ಮನೆ ಬಾಗಿಲು ಬಂದರೆ ಯಾವತ್ತು ಮರಗಾಯಿಲಿಂದ ಹೋಗಬಾರ್ದು. ಅದು ಉಳಿಸಿಕೊಂಡು ಹೋಗ್ತೀಯ ಎಂದು ನಂಬಿದ್ದೀನಿ.
ಮಗಳ ಸಾವಿಗೆ ನಾನು ನ್ಯಾಯ ದೊರಕಿಸಿದ್ದೀನಿ. ನಾನು ತೋರು ತೀರ್ಪು ಸರಿಯಾಗಿದೆ ತಾನೆ? ಅದು ಈ ಬೆಟ್ಟ